ಸ್ನೇಹಿತರೆ, ಡೆವೋಷನಲ್ ಟುಡೇಗೆ ಸ್ವಾಗತ. ಯಾಯಾತಿಯ ಮಗ ಪುರು ಮಹಾ ಪುಣ್ಯಶಾಲಿಯಾಗಿದ್ದ. ಆತನ ವಂಶದಲ್ಲಿ ಅನೇಕ ರಾಜ ಋಷಿಗಳು ಬ್ರಹ್ಮರ್ಷಿಗಳು ಹುಟ್ಟಿ ಪ್ರಖ್ಯಾತರಾಗಿದ್ದರು. ಅವರಲ್ಲಿ ದುಷ್ಯಂತನೆಂಬುವವನು ಬಹುಮುಖ್ಯನಾಗಿದ್ದ. ಈತನು ಭರತ ಖಂಡದ ಅಖಂಡ ಚಕ್ರವರ್ತಿಯಾಗಿದ್ದು ತನಗೆ ಸಮಾನಾದ ಶಕ್ತಿವಂತರಿಲ್ಲವೆಂದು ಕೀರ್ತಿಯನ್ನ ಪಡೆದಿದ್ದ. ಒಮ್ಮೆ ಈತನು ಬೇಟೆಯಾಡುತ್ತಾ ಕಣ್ವ ಋಷಿಗಳ ಆಶ್ರಮಕ್ಕೆ ಬಂದಿದ್ದ. ಅಲ್ಲಿ ಮೋಹಿನಿಯಂತೆ ಮನೋಹರಳಾದ ರೂಪಸಿಯೊಬ್ಬಳು ಆತನ ಕಣ್ಣಿಗೆ ಬಿದ್ದಿದ್ಲು. ಮೊದಲ ನೋಟದಲ್ಲಿಯೇ ಆತನಿಗೆ ಅವಳಲ್ಲಿ ಮೋಹ ಹುಟ್ಟಿತ್ತು. ಆತನು ಆಕೆಯ ಬಳಿಗೆ ಹೋಗಿದ್ದ. ಆತ ನಗುನಗುತ್ತಾ ಮೃದುವಾದ ಧ್ವನಿಯಲ್ಲಿ, ಎಲೆ ಕಮಲವರ್ಣದ ಹೆಣ್ಣೆ, ನೀನು ಯಾರ ಮಗಳು? ಎಲ್ಲಿಂದ ಬಂದೆ? ಜನಸಂಚಾರವಿಲ್ಲದ ಈ ಕಾಡಿಗೆ ನೀನೊಬ್ಬಳೆ ಏಕೆ ಬಂದೆ? ನೀನು ಋಷಿಗಳ ಆಶ್ರಮದಲ್ಲಿದ್ರು ಬ್ರಾಹ್ಮಣರ ಹುಡುಗಿಯಂತೂ ಅಲ್ಲ. ನೀನು ರಾಜಕುಮಾರಿಯೇ ಇರಬೇಕು. ಇಲ್ಲದಿದ್ರೆ ನನ್ನ ಮನಸ್ಸು ಎಂದೆಂದಿಗೂ ನಿನ್ನ ಕಡೆ ಹರಿಯುತ್ತಿರಲಿಲ್ಲ. ಪುರುವಂಶದ ರಾಜರ ಮನಸ್ಸು ಎಂದೆಂದಿಗೂ ಅಧರ್ಮಕ್ಕೆ ಹೋಗೋದಿಲ್ಲ ಅಂತ ತನ್ನ ಮಾತನ್ನ ಹೇಳಿ ಮುಗಿಸಿದ್ದ. ಅವನ ಸ್ಪಷ್ಟವಾದ ಮಾತುಗಳಿಗೆ ಅಷ್ಟೇ ಸ್ಪಷ್ಟವಾಗಿ ಆ ಹೆಣ್ಣು ಉತ್ತರ ಕೊಟ್ಟಿದ್ಲು. ಅಯ್ಯ ವೀರ, ನಿನ್ನ ಊಹೆ ನಿಜ. ನಾನು ವಿಶ್ವಾಮಿತ್ರ ಮಹರ್ಷಿಯಿಂದ ಮೇನಕೆಯಲ್ಲಿ ಹುಟ್ಟಿದವಳು. ನನ್ನ ತಾಯಿ ನಾನು ಮಗುವಾಗಿದ್ದಾಗ ನನ್ನನ್ನು ಇಲ್ಲಿ ಬಿಟ್ಟು ಹೋದಳಂತೆ. ನನ್ನ ಕಥೆಯೆಲ್ಲ ನನಗಿಂತ ಚೆನ್ನಾಗಿ ಕಣ್ವ ಮಹರ್ಷಿಗಳಿಗೆ ಗೊತ್ತು. ಇಲ್ಲಿ ಬಂದು ಕುಳಿತುಕೋ. ಇಲ್ಲಿ ಊಟಕ್ಕೇನು ಅಭಾವವಿಲ್ಲ. ಬೇಕಾದ್ರೆ ಹೊಟ್ಟೆ ತುಂಬ ಊಟ ಮಾಡು. ನಿನಗೆ ಒಪ್ಪಿಗೆಯಾದ್ರೆ ನೀನು ಇಲ್ಲೇ ಉಳಿದುಕೊಂಡು ನಾಳೆ ಬೆಳಗ್ಗೆ ಹೋಗು ಅಂತ ಆಕೆ ಹೇಳಿದ್ಲು. ಶಾಕುಂತಲೆಯ ಮಾತಿನ ಧಾಟಿಯನ್ನು ನೋಡಿದ ದುಷ್ಯಂತನಿಗೆ ಈ ಹೆಣ್ಣು ಕೂಡ ತನ್ನಂತೆಯೇ ಮೋಹಪರವಶಳಾಗಿರಬೇಕು ಅಂತ ಅನಿಸಿತ್ತು. ಆದ್ರಿಂದ ಧೈರ್ಯವಾಗಿ ಮಾತನ್ನ ಮುಂದುವರೆಸಿದ್ದ. ಹೇ ಸುಂದರಿ, ಮಹಾನುಭಾವ ವಿಶ್ವಾಮಿತ್ರನ ಮಗಳಿಗೆ ತಕ್ಕಂತೆ ನಿನ್ನ ನಡವಳಿಕೆ ಹಾಗೂ ವಿನಯ ವಿಶ್ವಾಸಗಳಿಂದ ಕೂಡಿದೆ. ತುಂಬಾ ಸಂತೋಷ. ನಿನ್ನ ಸವಿನುಡಿಗಳಿಂದಲೇ ನನ್ನ ಹೊಟ್ಟೆ ತುಂಬಿ ಹೋಗಿದೆ. ಈಗ ನಿನ್ನ ವಿಚಾರವಾಗಿಯೇ ಒಂದು ಮಾತನ್ನ ಹೇಳಬೇಕನ್ನಿಸ್ತಿದೆ. ರಾಜಕನ್ಯೆಯರು ತಮಗೆ ಇಷ್ಟ ಬಂದವರನ್ನ ಗಂಡನನ್ನಾಗಿ ಸ್ವೀಕರಿಸಬಹುದು ಅಂತ ಹೇಳ್ತಾರೆ. ನೀನು ಸಹ ರಾಜಕನ್ಯೆಯಾಗಿದ್ರಿಂದ ನಿನಗೆ ಇಷ್ಟವಾದ ಪಕ್ಷದಲ್ಲಿ ನನ್ನನ್ನು ಸ್ವೀಕರಿಸಬಹುದಲ್ಲ ಅಂತ ದುಷ್ಯಂತ ಹೇಳಿದ್ದ. ಶಾಕುಂತಲೆಗೂ ಕೂಡ ಅದೇ ಬೇಕಿತ್ತು. ಹೀಗಾಗಿ ಅಂದು ಅವರಿಬ್ರು ಗಾಂಧರ್ವ ವಿವಾಹದಿಂದ ಆ ಕ್ಷಣವೇ ದಂಪತಿಗಳಾಗಿದ್ರು. ದುಷ್ಯಂತನು ಒಂದು ರಾತ್ರಿ ಆಶ್ರಮದಲ್ಲೇ ತಂಗಿದ್ದು ಮರುದಿನ ರಾಜಧಾನಿಗೆ ವಾಪಸ್ಸಾಗಿದ್ದ. ಇದಾದ ಕೆಲವು ದಿನಗಳಲ್ಲಿಯೇ ಶಾಕುಂತಲೆಯಲ್ಲಿ ಗರ್ಭಚಿಹ್ನೆಗಳು ಕಾಣಿಸಿಕೊಂಡಿದ್ವು. ನವಮಾಸಗಳು ತುಂಬುತ್ತಲೇ ಆಕೆ ಸುಂದರವಾದ ಒಬ್ಬ ರಾಜಕುಮಾರನನ್ನ ಹೆತ್ತಿದ್ಲು. ಅವನು ಶುಕ್ಲ ಪಕ್ಷದ ಚಂದ್ರನಂತೆ ದಿನದಿಂದ ದಿನಕ್ಕೆ ಬೆಳೆದು ಮಹಾ ತೇಜಸ್ವಿಯಾಗಿದ್ದ. ಆ ಎಳೆಯ ಬಾಲಕನ ಆಟವೆಂದ್ರೆ ಸಿಂಹಗಳನ್ನ ಎಳೆದು ತರೋದು, ಕಟ್ಟಿ ಹಾಕೋದು, ಅದನ್ನ ಎಳೆದಾಡೋದು ಹಾಗೂ ಹೆದರಿಸಿ ಓಡಿಸೋದನ್ನ ಮಾಡ್ತಿದ್ದ. ಕೆಲ ಕಾಲದ ನಂತರ ಶಾಕುಂತಲೆ ಅದ್ವಿತೀಯನಾದ ಆ ಮಗನನ್ನ ಕರೆದುಕೊಂಡು ಗಂಡನ ಹತ್ರಕ್ಕೆ ಹೋಗಿದ್ಲು. ಆದ್ರೆ ಬಹುಕಾಲ ಕಳೆದು ಹೋಗಿದ್ರಿಂದ ದುಷ್ಯಂತನಿಗೆ ಶಾಕುಂತಲೆಯ ಗುರುತೆ ಮರೆತು ಹೋಗಿತ್ತು. ಅವರನ್ನ ಸ್ವೀಕರಿಸೋಕೆ ದುಷ್ಯಂತ ಒಪ್ಪಿರಲಿಲ್ಲ. ಆಗ ಅಲ್ಲಿದ್ದವರೆಲ್ಲ ಕೇಳುವಂತೆ ಆಕಾಶದಿಂದ ಅಶರೀರವಾಣಿಯೊಂದು ಕೇಳಿ ಬಂದಿತ್ತು. ಹೇ ಮಹಾರಾಜ, ಈ ಬಾಲಕ ನಿನ್ನ ಮಗ. ಇದರಲ್ಲಿ ಯಾವುದೇ ಸಂದೇಹ ಬೇಡ. ಈ ಶಾಕುಂತಲೆಯು ಅಷ್ಟೇ ಮಹಾಪತಿವ್ರತೆ. ಈಕೆ ನಿನ್ನ ಮಡದಿ. ಈಕೆಗೆ ಅವಮಾನಿಸಬೇಡ. ಈಕೆಯನ್ನ ಸ್ವೀಕರಿಸು. ಅಲ್ಲದೆ ನಿನ್ನ ಮಗ ಸಾಮಾನ್ಯನೆಂದು ಭಾವಿಸಬೇಡ. ಈತನು ಈಶ್ವರಾಂಶ, ಸತ್ಯಸಂಧ, ನಿನ್ನ ವಂಶೋದ್ಧಾರಕ. ಇವನನ್ನ ಭರಿಸು ಅಂತ ಆಕಾಶವಾಣಿಯೊಂದು ಹೇಳಿತ್ತು. ಹೀಗಾಗಿ ಇವನ ಹೆಸರನ್ನ ಭರತ ಅಂತ ನಾಮಕರಣ ಮಾಡಿದ ದುಷ್ಯಂತನು ಆ ಮಡದಿ ಮಕ್ಕಳನ್ನ ಸಂತೋಷದಿಂದ ಸ್ವೀಕರಿಸಿದ್ದ. ದುಷ್ಯಂತನ ಕಾಲ ನಂತರ ಭರತನು ಪಟ್ಟಾಭಿಷಕ್ತನಾಗಿದ್ದ. ನ ಭೂತೋ ನ ಭವಿಷ್ಯತಿ ಎನ್ನುವಂತೆ ವೈಭವದಿಂದ ರಾಜ್ಯಭಾರ ಮಾಡಿದ್ದ. ಗಂಗಾ ಯಮುನಾ ನದಿಗಳ ಉದ್ದಕ್ಕೂ ಅನೇಕ ಸ್ಥಳಗಳಲ್ಲಿ 250 ಅಶ್ವಮೇಧ ಯಾಗಗಳನ್ನ ಮಾಡಿದ್ದ. ಆತನ ಯಾಗದಲ್ಲಿ ಬ್ರಾಹ್ಮಣರು ತಮ್ಮ ಮನದಣಿಯುವಂತೆ ಗೋವುಗಳನ್ನ ದಕ್ಷಿಣೆಯಾಗಿ ಪಡೆದಿದ್ರು. ಮುಷ್ಕಾರವೆಂಬ ಒಂದು ಕ್ಷೇತ್ರದಲ್ಲಿಯೇ ಆತನು 3300 ಅಶ್ವಮೇಧ ಯಾಗಗಳನ್ನ ಮಾಡಿ ಚಿನ್ನದಿಂದ ಅಲಂಕರಿಸಿದ್ದ 14 ಲಕ್ಷ ಆನೆಗಳನ್ನ ದಾನ ಮಾಡಿದ್ದನಂತೆ. ಆತನು ತನ್ನ ದಿಗ್ವಿಜಯದಲ್ಲಿ ಧರ್ಮದ್ವೇಷಿಗಳಾದ ಕಿರಾತ, ಯವನ, ಹೂಣ ಸೇರಿದಂತೆ ಮೊದಲಾದ ರಾಜರನ್ನ ನಿರ್ನಾಮ ಮಾಡಿದ್ದ. ಹಿಂದೆ ದಾನವರು ಪಾತಾಳಕ್ಕೆ ಹೊತ್ತುಕೊಂಡು ಹೋಗಿದ್ದ ದೇವತಾ ಸ್ತ್ರೀಯರನ್ನೆಲ್ಲ ಆತ ಮತ್ತೆ ಕರೆತಂದು ದೇವತೆಗಳಿಗೆ ಒಪ್ಪಿಸಿದ್ದ. ಆತನ ಕಾಲದಲ್ಲಿ ಭೂಮಿ ಕೇಳಿದ್ದು ಬೆಳೆಯುತ್ತಿತ್ತು. ಆಕಾಶ ಕೇಳಿದಾಗ ಮಳೆ ಸುರಿಸುತ್ತಿತ್ತು. ಆತನು 27 ಸಹಸ್ರ ವರ್ಷ ಚಕ್ರವರ್ತಿ ಪದವಿಯನ್ನ ಅನುಭವಿಸಿದ್ದ. ಕೊನೆಗೆ ತಪಸ್ಸಿನಿಂದ ಮುಕ್ತಿಯನ್ನ ಸಾಧಿಸಿದ್ದ. ಭರತನಿಗೆ 3 ಪತ್ನಿಯರಲ್ಲಿ 3 ಮಕ್ಕಳಾಗಿದ್ದರು.
ಆಗಿದ್ರು. ಆದರೆ ಅವರ ತಾಯಂದಿರ ಅವಿವೇಕದಿಂದ ಅವರು ಸತ್ತು ಹೋಗಿದ್ರು. ಇದರಿಂದ ಭರತನ ವಂಶವನ್ನ ಬೆಳೆಸುವುದಕ್ಕೋಸ್ಕರ ಮರುತ್ತಗಳು ತಮ್ಮ ಬಳಿ ಇದ್ದ ಭರದ್ವಜನೆಂಬುವವನನ್ನ ಆತನಿಗೆ ಮಗನಾಗಿ ಒಪ್ಪಿಸಿದ್ರು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.